ರಾಷ್ಟ್ರಪತಿಗಳ ಕಾರ್ಯಕ್ರಮ, ಮುಖ್ಯಮಂತ್ರಿಗಳ ಕಾರ್ಯಕ್ರಮ, ಇಲ್ಲಿ ತನಕ ಒಂದು 3,000 ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡಿದೆ. ಇನ್ನೇನು CM ಪ್ರೋಗ್ರಾಮ್ ಮೊನ್ನೆ ಬ್ಯಾಂಕ್ವೆಟ್ ಅಲ್ಲಿ ಮುಗಿಸಿ ಇವರಿಗೆಲ್ಲ ಹಾಕಿದ್ದೆ. ಹಿಂಗೆ ಅಂದ್ರೆ ನಮ್ಮ ಬೆಳವಣಿಗೆಗಳು ಆಗಕ್ಕೆ ಈ ಶಾಲೆ ಕಾರಣ. ಈ ಶಾಲೆಗೂ ನಾನು 2-3 ಸರಿ ಮಧ್ಯದಲ್ಲಿ ಹೋಗಿ ಬಂದಿದ್ದೀನಿ. ಇಲ್ಲಿಗೆ ಬಂದಾಗೆಲ್ಲ, ನಾನು ಊರಿಗೆ ಬಂದಾಗೆಲ್ಲ ಶಾಲೆಗೆ ಬರ್ತೀನಿ. ಏನಂದ್ರೆ ಇಡೀ ಜಗತ್ತಲ್ಲಿ ಇರುವಂತೆ ಎಲ್ಲಾ ಮಕ್ಕಳು ನಮ್ಮ ಮಕ್ಕಳು ಅಂತ ನಾವು ಭಾವಿಸಿದಾಗ ಮಾತ್ರ ಏನಾರು ಆಗಕ್ಕೆ ಸಾಧ್ಯ, ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ. ಹಂಗಾಗಿ ನಾವೆಲ್ಲರೂ, ನನಗೆ ನಾಗರಾಜ್ ಯಾವಾಗಲೂ ಫೋನ್ ಮಾಡೋರು, ಚಂದ್ರು ಈ ಮನೆಯಿಂದ ಎಲ್ಲ ಕನೆಕ್ಷನ್, ರೇವಣಸಿದ್ದ, ಮರಳಿಸಿದ್ದ ಎಲ್ಲ ಒಂದು ಕನೆಕ್ಷನ್ ಸಿಕ್ಕಾದ್ಮೇಲೆ ನಮ್ಮ ಸ್ಕೂಲಿಗೆ ನಾವು ಯಾಕೆ ಹೋಗ್ಬಾರ್ದು ಅಂತ. ಇವಾಗ ಸರ್ ಹೇಳ್ತಿದ್ದಂಗೆ SDMC ಈ ಶಿಕ್ಷಣ ವ್ಯವಸ್ಥೆಗೆ 2009 ಮತ್ತು 10ರಲ್ಲಿ ರಾಷ್ಟ್ರ ಮಟ್ಟದ ಪಾಲಿಸಿ ಮೇಕಿಂಗ್ ಅಲ್ಲಿ ಇದ್ದೆ ನಾನು. ಶಿಕ್ಷಣ ವ್ಯವಸ್ಥೆಯಲ್ಲಿ ಪಾಲಿಸಿ ಮೇಕಿಂಗ್, ಇಡೀ ದೇಶದ ಶಿಕ್ಷಣ ವ್ಯವಸ್ಥೆ ಪಾಲಿಸಿ ಮೇಕಿಂಗ್ ಅಲ್ಲಿ ಕೆಲಸ ಮಾಡಿದ್ದೀನಿ. ಅದಾದ್ಮೇಲೆ ರಾಜ್ಯ ಸರ್ಕಾರದ ಒಂದು 7-8 ಪಾಲಿಸಿ ಮೇಕಿಂಗ್ ಅಲ್ಲಿ ಇದೆ. ಆಮೇಲೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಲ್ಲಿ ತುಂಬಾ ಇಂಪಾರ್ಟೆಂಟ್ ಕೆಲಸಗಳನ್ನ ಮಾಡ್ತಾ ಬಂದಿದ್ದೀವಿ. ಇದೆಲ್ಲ ಯಾಕೆ ಹೇಳ್ತೀನಿ, ನನ್ನ ಬಗ್ಗೆ ಹೊಗಳ್ತಿದ್ದೀನಿ ಅಂತ ಅಲ್ಲ, ಇದು ಈ ಶಾಲೆಯಿಂದ ಆಗಿದೆ ಅಂತ. ಒಬ್ಬ ಮನುಷ್ಯನ ಹೆಂಗ್ ರೂಪಿಸುತ್ತೆ ಶಾಲೆ ಅನ್ನೋದಕ್ಕೆ ನಾನೊಂದು ಉದಾಹರಣೆಯಾಗಿ ನಿಂತ್ಕೊಂಡಿದ್ದೀನಿ. ಇವತ್ತು ನಾನು ಜಿಲ್ಲಾಧಿಕಾರಿಗಳ ಕಚೇರಿ ಶಿವಮೊಗ್ಗದಲ್ಲಿ ಉನ್ನತವಾದ ಒಂದು ಒಳ್ಳೆ ಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅದು ಈ ಶಾಲೆ ಕಾರಣ. 2010ಕ್ಕೆ ನಾನು ಈಗಾಗಲೇ 9-10 ಜನ IAS ಆಫೀಸರ್ಸ್ ಜೊತೆಗೆ ಅವರಿಗೆ PRO ಕೆಲಸ ಮಾಡಿದ್ದೀನಿ, ಸಾರ್ವಜನಿಕ ಸಂಪರ್ಕಾಧಿಕಾರಿಯಾಗಿ ಕೆಲಸ ಮಾಡಿದ್ದೀನಿ. ರಾಜ್ಯದ ಎಲ್ಲಾ ಮುಖ್ಯಮಂತ್ರಿಗಳು ಬಹಳ ಹತ್ರ, ಎಲ್ಲಾ ಮುಖ್ಯಮಂತ್ರಿಗಳು, ಯಾಕೆಂತ ಹೇಳಿದ್ರೆ ಆ ಥರದ ಕೆಲಸಗಳನ್ನ ನಾವು ಮಾಡ್ತಾ ಬಂದಿದ್ದೀವಿ. ಹಂಗಾಗಿ ಎಲ್ಲರೂ ಕೂಡ ನಮ್ಮನ್ನು ಗುರುತಿಸ್ತಾರೆ, ಹೋದ್ರೆ ಬಂದ್ರಿ ಅಂತ ಕರೀತಾರೆ. ಈಗ ನಾನು ಕಾಶಿ ಅಲ್ಲ, ಸಮನ್ವಯ ಕಾಶಿ ಅಂತ ನಾನು ಕರೀತಾರೆ. ಯಾಕೆ ಸಮನ್ವಯ ಕಾಶಿ ಅಂತ ಕರೀತಾರೆ ಅಂತ ಹೇಳಿದ್ರೆ, ಸಮನ್ವಯ ಅಂತ ಒಂದು ಟ್ರಸ್ಟ್ ಶುರು ಮಾಡಿದ್ವಿ 2005. ನಾನು ಮಾಸ್ಟರ್ ಡಿಗ್ರಿ ಓದ್ತಿದ್ದಾಗ ಎಲ್ಲ ನಮ್ಮ ಗೆಳೆಯರ ಬಳಗ ಸೇರ್ಕೊಂಡು, ಅದಕ್ಕಿಂತ ಮುಂಚೆನೂ ಬೇರೆ ಬೇರೆ ಕೆಲಸಗಳು ನಾವು ಸೋಷಿಯಲ್ ವರ್ಕ್, ಸ್ಕೌಟ್ ಅಲ್ಲೆಲ್ಲ ಮಾಡ್ತಿದ್ವಲ್ಲ. ಆಮೇಲೆ ಇದು ಒಂದು ಸಂಸ್ಥೆ ತರ ಶುರು ಮಾಡಬೇಕು ಅಂತ ಶುರು ಮಾಡಿ ಈಗ ರಾಷ್ಟ್ರ ಮಟ್ಟದಲ್ಲಿ ತುಂಬಾ ದೊಡ್ಡ ದೊಡ್ಡ ಕೆಲಸಗಳನ್ನ ಸಂಸ್ಥೆ ಮೂಲಕ ಮಾಡ್ತಾ ಇದ್ವಿ. ಬೆಂಗಳೂರು DC ದಯಾನಂದ್ ಅವರು ಅದಕ್ಕೆ ಅಡ್ವೈಸರಿ ಬೋರ್ಡ್ ಮೆಂಬರ್, ರೋಹನ್ ಜಗದೀಶ್ IPS, ನಮ್ಮ ಬೆಳಗಾಂ, ಅವರೆಲ್ಲ ನಮ್ಮ ಆತ್ಮೀಯ ಗೆಳೆಯ ಸ್ನೇಹಿತರು. ಈಗ ರವಿ ಡಿ ಚನ್ನಣ್ಣ ಅವರು, ಇವರ ಹೆಸರೆಲ್ಲ ಕೇಳಿರ್ತೀನಿ. ಇವರೆಲ್ಲರೂ ಪುನೀತ್ ರಾಜ್ಕುಮಾರ್ ನಮ್ಮ ಸಂಸ್ಥೆಗೆ ತುಂಬಾ ಒಡನಾಡಿಯಾಗಿದೆ. ಇದೆಲ್ಲ ಸಾಧ್ಯ ಆಗಿದ್ದು ಈ ಶಾಲೆಯಿಂದ. ಇಲ್ಲಿ ನನಗೆ ಒಂದು 6 ತಿಂಗಳು ಒಬ್ಬರು ಟೀಚರ್ ಬಂದಿದ್ದು, ನಾನು ಹೆಸರು ಮರ್ತ್ಬಿಟ್ಟಿದ್ದೀನಿ. ಚೈತ್ರ ಟೀಚರ್, ಜಯಶ್ರೀ, ಕರೆಕ್ಟ್, ಜಯಶ್ರೀ ಹೆಸರನ್ನು ಜಯಶ್ರೀ ಟೀಚರ್ ಬಂದು ಒಂದು NSS ಕ್ಯಾಂಪ್ ನಡೀತು ಸರ್. NSS ಕ್ಯಾಂಪ್ ಅಲ್ಲಿ ಒಂದು ಹಾಡು ಹೇಳು ಅಂತ ಅಂದ್ರು. ನನಗೆ ಮಾತೇ ಆಡಕ್ ಬರ್ತಿರ್ಲಿಲ್ಲ, ನಾನು ಮಾತು ಆಡ್ತಿರ್ಲಿಲ್ಲ, ಫ್ರೆಂಡ್ಸ್ ಜೊತೆ ಬಿಟ್ಟು ಬೇರೆ ಯಾರ ಜೊತೆಗೂ ಮಾತಾಡ್ತಿರ್ಲಿಲ್ಲ. ಬಾರಪ್ಪ ನೀನು ಹಾಡು ಹೇಳು ಅಂತ ಒಂದು ಲಾವಣಿ ಬರ್ಕೊಟ್ಟು. ನನಗೆ ಇನ್ನೂ ನೆನಪಿದೆ, 2ನೇ ಕಂಬ, ಹಳೆ ಕಂಬಗಳೇ ಇರೋದು, 2ನೇ ಕಂಬದ ಹತ್ರ ನಿಲ್ಸ್ಕೊಂಡ್ರು ನಾನು ನಿಂತ್ಕೊಂಡಿನಿ. ಪಂಚೆ ಹಾಕಿದ್ರು, ಕಚ್ಚೆ ಪಂಚೆ ಉಟ್ಕೊಳಕ್ ಬರಲ್ಲ, ಏನಿಲ್ಲ. ನಾವೆಲ್ಲ ಪ್ಯಾಂಟ್ ಹಾಕೊಂಡ್ ಬಂದಿದ್ವಿ, ಇಲ್ಲಿ ಎಲ್ಲ ಚಡ್ಡಿ ಹಾಕೊಂಡ್ಬಿಟ್ಟು ನಾಚಿಕೆ ಆಗೋದು ನಮಗೆ ಬಂದಾಗ. ಅವ್ನು ಕಾಂತೇಶ್ ಇವಾಗ ಏನು ಅಮೆರಿಕಾದಲ್ಲಿದ್ದಾನೆ, ಅವ್ನು ನನ್ ಬಿಟ್ಟರೆ ಸಾಕು ಇಂಡೋರ್ ಇದೆ, ನೀನು ಪ್ಯಾಂಟ್ ಹಾಕೊಂಡು ಒಂಥರ ಹಿಂಗಿದ್ಯಾ ನೀನು ಅಂತೇಳಿ ತಮಾಷೆ ಮಾಡೋದು. ಆಮೇಲೆ ಜಯಶ್ರೀ ಟೀಚರ್ ನಿಲ್ಸ್ಕೊಂಡು ನನಗೆ ಮಾತಾಡಿದ್ರು, ಲಾವಣಿ ಹೇಳೋ ಅಂದ್ರು. ನನಗೆ ಹೇಳಕ್ ಬರಲ್ಲ ಮೇಡಮ್, ಓದಕ್ಕೆ ಬರಲ್ಲ, ಇನ್ನೇನು ಹಾಡೋದು ಅಂತ. ಇಲ್ಲ ನೀನು ಹಾಡು ಅಂತ ಹೇಳಿ NSS ಅಲ್ಲಿ ಆಂಜನೇಯನ ಗುಡಿ, ಹನುಮಂತಿಯರ ಗುಡಿ ಇತ್ತಲ್ಲ, ಅಲ್ಲಿ ನಿಂತ್ಕೊಂಡು ನನಗೆ ಹಾಡ್ಸಿದ್ರೆ. ನಮ್ಮ ದೊಡ್ಡಪ್ಪ ಅವರೆಲ್ಲ ಇದ್ರು, ಹಾರ್ಮೋನಿಯಂ ಮಾಸ್ಟರ್ ಬಸವರಾಜಪ್ಪ ಕಮ್ಮಾರ್ ಅಂತ. ಅವ್ರ ಅಕ್ಕ ಶಾಂತಮ್ಮ ಕಮ್ಮಾರ್, ಅವ್ರ ಮಗಳು ನಮ್ಮಮ್ಮ. ಅವ್ರು ಬಸವರಾಜಪ್ಪ ಕಮ್ಮಾರ್ ಅವರು ಅವತ್ತಿದ್ರು, ಎಲ್ಲರೂ ಇದ್ರು. ಆ ಲಾವಣಿ ತುಂಬಾ ಫೇಮಸ್. ಅವರು ಬಲೆ ಸಭಿಕರೆ ಬಲ ಹೇಳುತ್ತಿ ನಿಜತನದ ಮಾತು ನೀತಿ ಸವಿಚಾರ, ಕಂಡದ್ದ ನುಡಿದರೆ ಕೆಂಡದಂತ ಕೋಪ, ಕಡಿಕೆಯಲ್ಲಿ ನುಡಿತೀನಿ ಮತಿಪೂರ ಅಂತ. ಆ ಹಾಡು ಬಹಳ ಚೆನ್ನಾಗಿತ್ತು. ಗಂಡ ಹೆಂಡತಿ ಕಟ್ಟಿಕೊಂಡು ಜಗಳ ಮಾಡ್ಕೊಂಡು ಅಪ್ಪ ಅಮ್ಮನ್ ಮರಿಬೇಡ ಇಂಥದೆಲ್ಲ ಇತ್ತ. ಜನ ಎಲ್ಲ ಬಂದು ದುಡ್ಡು ಹಾಕಕ್ ಶುರು ಮಾಡ್ಬಿಟ್ರು. ಆಮೇಲೆ ಇನ್ನೊಂದ್ಸರಿ ಆಡೋ ಎಲ್ಲ ಆದ್ಮೇಲೆ ಮನೆಗೆ ಹೋಗ್ತೀನಿ, 138 ರೂಪಾಯಿ ದುಡ್ಡು ಆಗ್ಬೇಕು. ಏನ್ ಮಾಡೋದು ಅಂತ ನಮ್ಮ ಅಜ್ಜಿ, ನಮ್ಮ ದೊಡ್ಡಪ್ಪ ಎಲ್ಲ ಏನ್ ಮಾಡ್ತೀಯ ದುಡ್ಡು, ಏನ್ ಮಾಡ್ತೀಯ ದುಡ್ಡು. ನಮ್ ಸ್ಕೂಲಿಂದ ಬಂದಿರೋ ದುಡ್ಡು ಸ್ಕೂಲಿಗೆ ನೆಕ್ಸ್ಟ್ ಡೇ ಬಂದು 138 ರೂಪಾಯಿ ಸ್ಕೂಲಿಗೆ ಬಂದು ಕೊಟ್ಟೆ. ಬಸವರಾಜಮ್ಮ ಅಷ್ಟು ಖುಷಿ ಆಗ್ಬಿಟ್ರು. ಏನು ಮಾಡೋದಿದ್ರು ಅಂದ್ರು. ಅವತ್ತೇ ಎಲ್ಲರಿಗೂ ಸ್ವೀಟ್ ಗಿಟ್ ಎಲ್ಲ ತರಿಸಿ ಕೊಟ್ರು. ಹಿಂಗೆ ಅವತ್ತಿಂದ ಎಲ್ಲಾ ಬೆಳವಣಿಗೆ ನಮ್ಗೆ. ಈ ಕೆರೆ ಇಲ್ಲಿ ನಮ್ ದೊಡ್ಡಮ್ಮ ಅವರೆಲ್ಲ ಸ್ನಾನ ಮಾಡ್ಸಕ್ ಇಲ್ಲಿಗೆ ಕರ್ಕೊಂಡ್ಬಂದು ಓಕೆ ಸೋಪ್ ಹಚ್ಚಿ ಕಲ್ಲಾಕಿ ಹೊಡಿಯೋದು. ನಮ್ಮ ಅಜ್ಜಿನೂ ಅಷ್ಟೇ ಇಲ್ಲಿಗೆ ಬಂದೆಲ್ಲ ಬಿಡೋದು. ಎಮ್ಮೆ ಕಟ್ಟಿದ್ರು, ಎಮ್ಮೆ ವಾತ ಗೀತ ಸಗಣಿ ಬೆಳೆಯೋದೆಲ್ಲ ಅವಾಗೇ ನಾವು ಕಲ್ತಿದ್ದು. ಆಮೇಲೆ ನಮ್ಮ ತುಂಬಾ ಕಷ್ಟದಲ್ಲಿದ್ದೀವಿ ಅವಾಗ. ಮಳೆ ಅಂದ್ರೆ ಮಳೆ. ಆ ವರ್ಷ ಎಂತ ಮಳೆ ಅಂತ ಹೇಳಿದ್ರೆ ಹೊರಗಡೆ ಹೋಗಿ ಏನೂ ತರಕ್ ಸಾಧ್ಯ ಇಲ್ಲ, ಅಂತ ಮಳೆ.
ಅಡಿಗೆನೂ ಇಲ್ಲ ನಮ್ಮ ಮನೇಲಿ. ಎಲ್ಲರೂ 2 ದಿವಸ 3 ದಿವಸ ಊಟನೇ ಮಾಡಿಲ್ಲ ನಾವು. ಆಮೇಲೆ ನಾವು ದೊಡ್ಡಪ್ಪ ಹೋಗಿ ಯಾರ್ದ ಮನೇಲಿ ಅಕ್ಕಿ ಇಸ್ಕೊಂಡ್ಬಂದು ಪಲಾವ್ ಮಾಡ್ಕೊಂಡು ಆ ಥರದ್ದು ಏನೋ ಮಾಡ್ಕೊಂಡು ತಿಂದು ಇದ್ವಿ. ಎಲ್ಲ ಒಂದು ವರ್ಷದಲ್ಲಿ ಕಲಿಸ್ತು. ನಮ್ಮ ಅಪ್ಪಾಜಿ ಅಲ್ಲಿ ದೋಸೆ ಕೊಡ್ಸೋರು ನಮಗೆ ವಾರಕ್ಕೊಂದ್ಸರಿ. ಇಲ್ಲಿ ದೋಸೆ ಇಲ್ಲ, ಏನಿಲ್ಲ. ನಮ್ಮ ಮಾವ ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ನಾಗ ಮೌನೇಶ್ ಮಾಮ ಅಂತ, ನೀವೆಲ್ಲ ಚೆನ್ನಾಗಿ ಬೆಳೆದ ಹುಡುಗರು ಅಂತ ಸೈಕಲ್ನಾಗ ಕರ್ಕೊಂಡು ದೋಸೆ ತಿನ್ಸ್ಕೊಂಡ್ಬರೋರು. ಇವೆಲ್ಲ ಇಲ್ಲಿ ಕಮ್ದೋಡಿಂದು ಏನು ಜೀವನದ ಪರಿಚಯ ನಮ್ಗೆ. ಈ ಓರಿಯಂಟೇಶನ್ ಕ್ಲಾಸ್ ಅಂತ ಒಂದು IAS ಪ್ರೊಫೆಷನರಿ ಪೀರಿಯಡ್ ಇರುತ್ತಲ್ಲ, ಆ ಪ್ರೊಫೆಷನರಿ ಪೀರಿಯಡ್ ಕಳೆದೋಗಿದ್ದೀವಿ. ಹಂಗಾಗಿ ಈಗ ನಾನು ಶಿವಮೊಗ್ಗದಲ್ಲಿ 10 ಗೌರ್ಮೆಂಟ್ ಸ್ಕೂಲ್ಗಳನ್ನ ದತ್ತು ತಗೊಂಡು ಕೆಲಸ ಮಾಡ್ತಾ ಇದ್ದೀನಿ. 10 ನನ್ನ ಪೇಜ್ ನೋಡಿದ್ರೆ ಗೊತ್ತಾಗತ್ತೆ. ಅಥವಾ ಸಮನ್ವಯ ಕಾಶಿಯಿಂದ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ನಾನು ಫುಲ್ ಏನೇನು ಕೆಲಸಗಳು ಮಾಡ್ತಾ ಇದ್ದೀನಿ ಅಂತ ಹೇಳಿ. ಒಂದು IAS ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಓದೋರಿಂದ ಹುಡುಗರಿಗೆ ಒಂದು ದೊಡ್ಡ ಲೈಬ್ರರಿ ಮಾಡಿ, ಫ್ರೀ ಲೈಬ್ರರಿ, ಒಂದು 3000 ಪುಸ್ತಕಗಳು, ಡಿಜಿಟಲ್ ಲೈಬ್ರರಿ ಮಾಡ್ತೀವಿ. ದೊಡ್ಡದೊಂದು ಹಾಲ್ ಇದೆ, ಟ್ರೈನಿಂಗ್ ಸೆಂಟರ್ ಮಾಡ್ತೀವಿ. ಹಿಂಗೆ ಎಲ್ಲಾ ಕೆಲಸಗಳನ್ನು ನಾವು ನಮ್ಮ ಜೀವನದಲ್ಲಿ ಏನೇನು ಸಾಧ್ಯ ಅನ್ನೋದೆಲ್ಲದನ್ನು ಮಾಡ್ಕೊಂಡ್ ಬಂದಿದ್ವಿ. ಮದುವೆ, ಮಗ ಆಗಿದ್ದಾನೆ, ರಾಷ್ಟ್ರ ಅಂತ ಅವನ ಹೆಸರು, 7ನೇ ಕ್ಲಾಸ್ ಓದ್ತಾನೆ. ಯತೀಶ್ ಅಂತ ನನ್ಗೆ 14 ವರ್ಷದಿಂದ ನನ್ನ ಜೊತೆಗೆ ಇದ್ದಾನೆ. ಅವನು ಹೆಚ್ಚು ಕಡಿಮೆ ನಮ್ಮ ಮನೆ ಕುಟುಂಬದ ಹುಡುಗ, ಎಂಜಿನಿಯರ್, ಸಿವಿಲ್ ಇಂಜಿನಿಯರ್. ದಯವಿಟ್ಟು ನೀವೆಲ್ಲರೂ ಒಂದ್ಸರಿ ನಮ್ಮ ಮನೆಗೆ ಬರಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಶಿವಮೊಗ್ಗಕ್ಕೆ. ನಾನು ಈ ಶಾಲೆಗೆ ಏನೇನು ಮಾಡಕ್ ಸಾಧ್ಯನೋ ಅಷ್ಟು ಕೆಲಸಗಳನ್ನ ಇಡೀ ಟೀಮ್ ಮಾಡ್ತೀವಿ. ಈಗ ನಾವು 100 ಶಾಲೆ ದತ್ತು ತಗೊಳ್ತಾ ಇದ್ದೀವಿ. ಶಿವಮೊಗ್ಗ ಜಿಲ್ಲೆ 100 ಶಾಲೆಗಳು, 100 ಶಾಲೆಗೆ ಕಂಪ್ಯೂಟರ್ ಸ್ಕೂಲ್ಗಳು ಮಾಡ್ತಾ ಇದ್ದೀವಿ. 400 ಕಂಪ್ಯೂಟರ್ಗಳನ್ನ ಈ ವರ್ಷ ವಿತರಣೆ ಮಾಡ್ತಾ ಇದ್ದೀವಿ. 1200 ಜನ ಮಕ್ಕಳಿಗೆ ಉಚಿತವಾದ ಯೂನಿಫಾರ್ಮ್ ಕೊಟ್ಟಿದ್ದೀವಿ ಸರ್. ಅಂದ್ರೆ ಸರ್ಕಾರಿ ಶಾಲೆಗೆ ನಾನು ಹೇಳ್ತಾ ಇರೋದು. ಇನ್ನ ಸ್ಲಮ್ಗಳಿದೆ, 53 ಸ್ಲಮ್ ಇದೆ, ಅಲ್ಲೆಲ್ಲ ಕೆಲಸಗಳು ಮಾಡ್ತಾ ಇದ್ದೀವಿ. ಇಡೀ ರಾಜ್ಯಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾ ಹೋಗ್ತಾ ಇದ್ದೀವಿ. ಇನ್ನು ಇದು ನಮ್ಮ ಈ ಶಾಲೆನೂ ಕೂಡ ನೀವೆಲ್ಲರೂ ಒಪ್ಪೋದಾದ್ರೆ ನಾವು ಇದನ್ನು ದತ್ತು ತಗೊಂಡು ಇಲ್ಲೂ ಕೆಲಸ ಮಾಡಕ್ ರೆಡಿ. ಆಮೇಲೆ ನಮ್ಮ PE ಸರ್ ಬಹಳ ಚೆನ್ನಾಗಿ ಮಾತಾಡಿದ್ರು, ಬಹಳ ಖುಷಿ ಆಯ್ತು. ಒಳ್ಳೇದ್ ಮಾಡಿದ್ರೆ ಒಳ್ಳೇದೇ ಆಗತ್ತೆ, ಒಳ್ಳೇದ್ ಮಾಡಿದ್ರೆ ಮಾತ್ರ ಒಳ್ಳೇದಾಗತ್ತೆ, ಕೆಟ್ಟದ್ ಮಾಡಿದ್ರೆ ಒಳ್ಳೇದಾಗಲ್ಲ. ಇದು ಏನೋ ಎಲ್ಲಾ ಕಾಲದಲ್ಲೂ, ಕಲಿಯುಗದಲ್ಲೂ, ದ್ವಾಪರದಲ್ಲೂ, ಎಲ್ಲಾ ಕಾಲದಲ್ಲೂ, ಸತ್ಯಯುಗದಲ್ಲೂ ಇರೋದು. ಏನಂತಾರೆ ಸರ್? ಒಳ್ಳೇದು ಮಾಡಿದ್ರೆ ಮಾತ್ರ ಒಳ್ಳೇದಾಗತ್ತೆ, ಕೆಟ್ಟದ್ ಮಾಡಿದ್ರೆ ಒಳ್ಳೇದಾಗಲ್ಲ. ಹಂಗಾಗಿ ಒಳ್ಳೇದನ್ನ ಮಾಡೋದು, ನಾವು ಅವಾಗೆಲ್ಲ ಒಂದು ದಿವಸಕ್ಕೆ ಒಂದು ಒಳ್ಳೆ ಕೆಲಸನ ಮಾಡಿಸ್ತಿದ್ವಿ. ಈಗೂ ಮಾಡಿಸ್ತಿದ್ರೆ ಗೊತ್ತಿಲ್ಲ. ಅದು ಬಂದು ನಾವ್ ಹೇಳ್ಬೇಕಿಲ್ಲ. ಹಂಗಾಗಿ ಈ ಶಾಲೆಯಲ್ಲಿ ಓದಿದ್ದು ಅನ್ನೋದು ನನಗೆ ಬಹಳ ಹೆಮ್ಮೆ. ನಮ್ಮ ಹುಡುಗರೆಲ್ಲ ಕೇಳ್ತಾ ಇದ್ರು, ನಾನು ಇನ್ಸ್ಟಾಗ್ರಾಮ್ಗೆಲ್ಲ ಹಾಕಿದ್ದೆ, ನಾಳೆ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಅಂತೇಳಿ. ಇವತ್ತು ಬೆಳಗ್ಗೆ ಎದ್ದಾಗಿಂದನೂ ಒಂಥರ ಚಟಪಟಿಕೆ, ಸ್ಕೂಲಿಗೆ ಹೋಗ್ತಾ ಇದ್ದೀನಿ, ಮತ್ತೆ ಸ್ಕೂಲಿಗೆ ಹೋಗ್ತಾ ಇದ್ದೀನಿ ಅಂತ. ಇಲ್ಲಿ ಬಂದ ತಕ್ಷಣ ಒಂಥರ ದುಃಖ ಬಂದ್ಬಿಡ್ತು, ಹತ್ತು ಬಿಡ್ಬೇಕು ಅಂತ ಅನ್ಸ್ತು. ಆದ್ರೆ ಅದೆಲ್ಲ ನೆನಪಾಯ್ತು ನನಗೆ. ಆಮೇಲೆ ನನಗೆ ಮಿನಿಸ್ಟರ್ ಮಾಡಿದ್ರು, ಅವಾಗೆಲ್ಲ ಮಿನಿಸ್ಟರ್ ಮಾಡೋರು, ತಿಂಗಳಿಗೆ ಒಬ್ಬೊಬ್ರು ಮಿನಿಸ್ಟರ್. ನನಗೆ ಹೋಮ್ ಮಿನಿಸ್ಟರ್ ಒಂದ್ಸರಿ ಮಾಡಿದ್ರು, ಆಮೇಲೆ CM ಮಾಡಿದ್ರು, ತೋಟಗಾರಿಕಾ ಮಿನಿಸ್ಟರ್ ಮಾಡಿದ್ರು. ತೋಟಗಾರಿಕಾ ಮಿನಿಸ್ಟರ್ ಮಾಡಿದಾಗ ನಮ್ ದೊಡ್ಡಪ್ಪ ಅವರೆಲ್ಲ ಹೆಲ್ಪ್ ಮಾಡಿ ನಮ್ಗೆಲ್ಲ ಮಕ್ಕಳಿಗೆಲ್ಲ ಹೇಳ್ಕೊಟ್ಟಿದ್ರು. ಬಂದು ಕೊತ್ತಂಬರಿ ಅವು ಇವೆಲ್ಲ ಬೆಳಿತಿದ್ವಿ, ನೀರ್ ತಂದಲ್ಲಿ ಕೆರೆಯಿಂದ ಹಾಕ್ತಿದ್ವಿ, ಎದುರುಗಡೆನೆ ಮಾಡ್ತಾ ಇದ್ವಿ. ಅದು ಆಮೇಲೆ ಪ್ರಾರ್ಥನೆ ಮಾತ್ರ ಬಹಳ ಚೆನ್ನಾಗಿ ಪ್ರಾರ್ಥನೆ ಆಗುತ್ತೆ. 9:50 ಗಂಟೆಗೆ ಪ್ರಾರ್ಥನೆ ಶುರುವಾದ್ರೆ ಅರ್ಧ ಗಂಟೆ ಪ್ರಾರ್ಥನೆ. ಅದೇ ಪ್ರಾರ್ಥನೆ ನಾವು ಈಗ ಮನೇಲಿ ಮಾಡ್ತೀವಿ. ಗುರುವಾರ ಮನೇಲಿ ಭಜನೆ ಮಾಡ್ತೀವಿ, ಸುಮಾರು ಜನ ಭಜನೆಗೆ ಬರ್ತಾರೆ. ಅದೇ ಪ್ರಾರ್ಥನೆ ನಾವು ಪ್ರಾಕ್ಟೀಸ್ ಮಾಡ್ಕೊಂಡಿವಿ. ಪ್ರಾರ್ಥನಾ ಸುರ ಮಾಗಾಯ ಸೂರ್ಯ ಕೋಟಿ ಸಮಪ್ರಭಾ. ಇವಾಗೇನೋ ಬೇರೆ ಆಗಿರ್ಬೋದು, ನಮ್ದು ಅರ್ಧ ಗಂಟೆ ಪ್ರಾರ್ಥನೆ. ಅದ್ರಲ್ಲಿ ಸ್ವಾಮಿ ದೇವನೇ ಲೋಕಪಾಲನೆಯಿಂದ ಹಿಡಿದು ಎಲ್ಲದೂ ಬರೋದು. ನಾಡಗೀತೆ ಇರ್ಲಿಲ್ಲ ಅವಾಗ, ನಾವು ಓದ್ತಾ ಇದ್ದ ನಾಡಗೀತೆ ಇರ್ಲಿಲ್ಲ. ಅದೆಲ್ಲ ಮುಗಿಸಿ ಓಂ ಶಾಂತಿ ಶಾಂತಿ ಹೇಳಿ ಕ್ಲಾಸಿಗೆ ಹೋಗ್ತಾ ಇದ್ವಿ. ಆಮೇಲೆ ಮಧ್ಯಾಹ್ನದ ಊಟನೇ ಏನು ಕೊಡ್ತಿರ್ಲಿಲ್ಲ ಅವಾಗ. ಈ ತರದ ವ್ಯವಸ್ಥೆಗಳೆಲ್ಲ ಇರ್ಲಿಲ್ಲ. ಮನೆ ಮೇಲೆ ಪಾಠ ಕೇಳ್ತಿದ್ವಿ. ಫಸ್ಟ್ ಅವರೇ ನಮಗೆ ಡಿಕ್ಟೇಷನ್, ಅಕ್ಷರಗಳನ್ನ, ಪದಗಳನ್ನ ಬರೆಯೋದೇ ಫಸ್ಟ್ ಅವರ್ ಕ್ಲಾಸ್. ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ತುಂಬಾ ಜನ ಟೀಚರ್ಸ್ ಇರ್ಲಿಲ್ಲ ಅವಾಗಿನ ತರ, ಇವಾಗಿನ ತರ. ಒಂದ್ 3-4 ಜನ ಟೀಚರ್ಸ್ 2 ಕ್ಲಾಸ್ ಕಂಬೈನ್ ಮಾಡಿ, ಒಂದನೇ ಕ್ಲಾಸಿಂದ 5 ಕಂಬೈನ್ ಮಾಡಿ ಕ್ಲಾಸ್ಗಳು ನಡೀತಿತ್ತು. ಈಗೆಲ್ಲ ತುಂಬಾ ಚೆನ್ನಾಗಿದೆ ಸ್ಕೂಲ್. ಇನ್ನು ನಾವೆಲ್ಲ ಸೇರಿ ಏನೇನು ಚೆನ್ನಾಗಿ ಮಾಡಕ್ ಸಾಧ್ಯನೋ ಚೆನ್ನಾಗಿ ಮಾಡೋಣ. ಇಲ್ಲಿ ಡಿಜಿಟಲೈಸ್ ಮಾಡ್ಬೇಕು ಅಂದ್ರೆ ಅದಕ್ಕೆ ನಮ್ಮ ಸಂಸ್ಥೆಯಿಂದ ಹೆಲ್ಪ್ ಮಾಡ್ತೀವಿ. ಒಂದು ಲೈಬ್ರರಿ ಮಾಡ್ತೀನಿ ಅಂದ್ರೆ ಅದಕ್ಕೂ ನಾವು ಹೆಲ್ಪ್ ಮಾಡ್ತೀವಿ. ಬೇರೆ ಏನ್ ಬೇಕು ಅಂತ ಅದೇ ಚಂದ್ರು ಹೇಳ್ತಿದ್ದ, ಏನ್ ತಗೊಂಡೋಗೋಣ ಸ್ಕೂಲಿಗೆ, ಏನ್ ತಗೊಂಡೋಗೋಣ. ಅದಕ್ಕೆ ಅವ್ರಿಗೆ ಏನ್ ಬೇಕು ಕೇಳೋ ತಡಿಯಪ್ಪ, ನಾವೇನ್ ತಗೊಂಡೋಗೋದು ಅಂತ. ಬೆಳಿಗ್ಗೆ 3 ಗಂಟೆಯಿಂದ ನಿದ್ದೆ ಮಾಡಿಲ್ಲ.
4:30 ಎದ್ದು 3 ಗಂಟೆಗೆ ನಿದ್ದೆ ಬಂದಿಲ್ಲ. ಮಕ್ಕಳಿಗೆ ಒಂದು 5 ಕಾಲು ಎತ್ತರ ಜಲ್ದಿ ಎತ್ತರ ಆದ್ರೂ ಎಲ್ಲರಿಗಿಂತ ಲೇಟ್ ಆಗಿ ಬಂದೆ ಇಲ್ಲಿ ಮತ್ತೊಂದು ನಾನು ಹೇಳ್ತಿರೋದು ಏನಂದ್ರೆ, ಯಾರ್ಯಾರು ತಮ್ಮದೊಳಲ್ಲಿ ಇವಾಗ ಇಲ್ಲಿ ಇದ್ದೀರಲ್ಲ, ನೀವೇ ಪುಣ್ಯವಂತ. ಇವಾಗ ನಾವು ಅಲ್ಲೋಗಿದೀವಿ ಅಂತ ನಾವೆಲ್ಲ ಭಾರಿ ದೊಡ್ಡವರಾಗಿದ್ದೀವಿ ಅಂತ ಏನಲ್ಲ. ನೀವೆಲ್ಲರೂ ನಾವು ಯಾರ್ಯಾರು ಏನೇನಾಗಿದ್ದೀವೋ ಅದೇ ದೊಡ್ಡ. ಯಾರ್ಯಾರು ಏನೇನಾಗಿದೀವೋ ಅದೇ ದೊಡ್ಡ. ನಾನು DC ಆಫೀಸಲ್ಲಿ ಕೆಲಸ ಮಾಡ್ತೀನಿ, ಇಲ್ಲೊಬ್ಬ ರೈತ ಆಗಿದ್ದಾನೆ, ರೈತ ಆಗೋದು ಇಂಪಾರ್ಟೆಂಟ್. ರೈತ ಆಗ ಅವ್ರು ಊಟ ಕೊಟ್ರೆ ನಾವು DC ಆಫೀಸಲ್ಲಿ ಚಂದ್ರ ಎಣ್ಣೆ ಅಂಗಡಿ ಕುತ್ಕೋಬಹುದು. ಅವ್ರು ವೈನ್ ಸ್ಟೋರ್, ಅದು ವೈನ್ ಶಾಪ್, ದಿನ ನೈಟ್. ಅವ್ರ ಹೆಸರು ರಾಮಗೌಡ ಅಂತ ಹೇಳಿ, ನಮ್ಮೂರ್ ಬಾಜು. ಒಂದೇ ಹೊಟ್ಟೆಲಿ ಹುಟ್ಟದೆ ಇದ್ರೆ ಏನಾಯ್ತು, ಬಂದು ಬಳಗ ನಾವು ಆಗದೆ ಹೋದ್ರೆ ಏನಾಯ್ತು, ರಕ್ತ ಸಂಬಂಧನು ಮೀರಿದ ಸ್ನೇಹವಿದು. ನೆನಪಾಯ್ತೋ ಗೆಳೆಯರೇ, ನೆನಪಾಯ್ತೋ, ನೆನಪಾದ್ರೆ ಕಣ್ಣೀರು ಬರ್ತೈತ್ರೋ. ಒಂದೇ ತಟ್ಟೆಲಿ ನಾವೆಲ್ಲರೂ ಊಟ ಮಾಡಿದ್ದು, ಒಂದೇ ಸ್ಕೂಲಲ್ಲಿ ನಾವೆಲ್ಲರೂ ಪಾಠ ಕಲ್ತಿದ್ದು, ಒಂದೇ ಊರಲ್ಲಿ ಕೂಡಿ ಆಡಿ ಬೆಳೆದಿದ್ದು. ನೆನಪಾಯ್ತೋ ಆ ದಿನ, ನೆನಪಾಯ್ತ್ರೋ ಆ ಸ್ನೇಹ, ನಾನಿನ್ನು ಮರ್ತಿಲ್ರೋ. ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ, ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ, ಪಯಣಿಗ ನಾನಮ್ಮ, ಪಯಣಿಗ ನಾನಮ್ಮ, ಪ್ರೀತಿಯ ತೀರವ ಸೇರುವುದೊಂದೇ, ಪ್ರೀತಿಯ ತೀರವ ಸೇರುವುದೊಂದೇ ಬಾಳಿನ ಗುರಿಯಮ್ಮ, ಬಾಳಿನ ಗುರಿಯಮ್ಮ. ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ, ಪಯಣಿಗ ನಾನಮ್ಮ, ಪಯಣಿಗ ನಾನಮ್ಮ. ಬಾಲ್ಯದ ಆಟ, ಆ ಹುಡುಗಾಟ ಇನ್ನೂ ಮಾಸಿಲ್ಲ. ಬಾಲ್ಯದ ಆಟ, ಆ ಹುಡುಗಾಟ ಇನ್ನೂ ಮಾಸಿಲ್ಲ. ಆಟದೆ ಸೋತು ರೋಷದೆ ಕಚ್ಚಿದ, ಆಟದೆ ಸೋತು ರೋಷದೆ ಕಚ್ಚಿದ, ಗಾಯವ ಮರೆತಿಲ್ಲ, ಗಾಯವ ಮರೆತಿಲ್ಲ. ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ, ಪಯಣಿಗ ನಾನಮ್ಮ,